ಅವರಿಬ್ಬರು ಜೊತೆಯಲ್ಲೇ ಓದಿದಂಥವರು. ಆದರೆ ಇತ್ತೀಚೆಗಷ್ಟೇ ಒಬ್ಬ ಹೃದಯಾಘಾತಕ್ಕೆ ಬಲಿಯಾಗಿದ್ದ ಮೃತ ಸ್ನೇಹಿತನ ನೆನಪಿಗಾಗಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನ ಕರೆಸಿ ಸ್ಮಾರ್ಟ್ ವಾಚ್, ಲ್ಯಾಪ್ಟಾಪ್, ಬ್ಯಾಗ್, ಕುಕ್ಕರ್, ಪ್ರಶಂಸೆ ಪತ್ರವನ್ನ ನೀಡಿ ಸನ್ಮಾನಿಸಿದಂತಹ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಬೆಳ್ಳೊಟ್ಟಿ ಗ್ರಾಮದ ಬಳಿ ನಡೆದಿದೆ. ಸದ್ಯ ಶಿಡ್ಲಘಟ್ಟ ಕ್ಷೇತ್ರದ ಸಮಾಜ ಸೇವಕ ಹಾಗೂ ಕಾಂಗ್ರೆಸ್ ಮುಖಂಡ ಪುಟ್ಟ ಆಂಜಿನಪ್ಪ ತನ್ನ ಬಾಲ್ಯದ ಸ್ನೇಹಿತ ಸಂತೋಷ್ ಬೆಳ್ಳೊಟ್ಟಿ ಇತ್ತೀಚೆಗೆ ಹೃದಯಾಘಾತದಿಂದ ಮೃತಪಟ್ಟಿದ್ರು. ಸದಾ ಸಮಾಜ ಸೇವೆ, ಪರಿಸರ ಪ್ರೇಮಿಯೂ ಆಗಿದ್ದ ಅವರಿಗೆ ಅಗಲಿಕೆಯ ನೆನಪಿಗಾಗಿ ಎಸ್ಎಸ್ಎಲ್ಸಿ, ಪಿಯುಸಿಯಲ್ಲಿ ಉತ್ತಮ ಅಂಕ ಗಳಿಸಿದ 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಾಗೂ ಅವರ ಪೋಷಕರಿಗೆ ಗೌರವಯುತವಾಗಿ ಶಾಲು ಹಾರವನ್ನ ಹಾಗೆ ಪ್ರಶಸ್ತಿ ಪತ್ರವನ್ನು ನೀಡಿ ಉತ್ತಮ ಭವಿಷ್ಯ ರೂಪಿಸೋದಕ್ಕೆ ಹಾರೈಸಿದರು. ಗ್ರಾಮದ ಗುಟ್ಟಾಂಜನೇಯ ದೇವಾಲಯ ಆವರಣದಲ್ಲಿ ಬೃಹತ್ ವೇದಿಕೆ ಸಿದ್ಧಪಡಿಸಿ ಅಗಲಿದಂತಹ ತಮ್ಮ ಬಾಲ್ಯ ಸ್ನೇಹಿತನನ್ನೆಂದು ಕಣ್ಣೀರನ್ನ ಹಾಕಿದ್ರು. ಇದೇ ವೇಳೆ ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್, ಸಮಾಜ ಸೇವಕ ಬೆಳ್ಳೊಟ್ಟಿ ಸಂತೋಷ್ ಸೇವಾ ಕಾರ್ಯಗಳನ್ನ ನೆನೆದು ಸ್ಥಳೀಯ ಸಮಾಜ ಸೇವಕ ಪುಟ್ಟ ಆಂಜಿನಪ್ಪ ಸೇವೆಯನ್ನು ನೆನೆದು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ನಾವು ಕೂಡ ಪಡಿಬೇಕು, ಮಾದರಿಯಾಗಬೇಕು ಅಂತ ಇವತ್ತು ಹಾಗೆ ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನ ನಡೆಸಿಕೊಟ್ಟಂತ ಟೈಗರ್ ಕಟ್ಟಡದಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿದಂತ ಬೆಳ್ಳೊಟ್ಟಿ ಸಂತೋಷ್ ಅವರ ಕುಟುಂಬಕ್ಕೆ ನಾವೆಲ್ಲರೂ ಕೂಡ ಆಸರೆಯಾಗಿರೋಣ ಅಂತ ಹೇಳ್ತಾ ಜೋರಾದ ಚಪ್ಪಾಳೆಯ ಮೂಲಕ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಬೆಳ್ಳೊಟ್ಟಿ ಸಂತೋಷ್ ಕಳೆದ 94ರಲ್ಲಿ ನಾವು SSLC ಪಾಸ್ ಮಾಡಿದ್ವಿ. SSLC ಪಾಸ್ ಮಾಡಿದಾಗ ನಾವೆಲ್ಲ ಅವತ್ತಿನ ದಿನದಲ್ಲಿ ನಾನಾಗಲಿ ಸಂತೋಷ್ ಆಗಲಿ ಈ ರೀತಿ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಓದ್ತಾ ಬೆಳೀತಾ ಗ್ರಾಮೀಣ ಸೊಗಡಿದ್ದಂಥ ಎಲ್ಲ ವಿದ್ಯಾರ್ಥಿಗಳು. ಅವತ್ತಿನ ದಿನ ನಮಗೆ ಅವತ್ತು ಫಸ್ಟ್ ಕ್ಲಾಸ್ ಅಂದರೆ ತುಂಬ ದೊಡ್ಡ ವಿಚಾರ. ಅವತ್ತು ನಮಗೆ ನಾನು ಸಂತೋಷ್ ಎಲ್ಲ ಫಸ್ಟ್ ಕ್ಲಾಸ್ ಬಂದ್ವಿ. ನನ್ನ ತಮ್ಮನೂ ಸಹ ಅವತ್ತಿನ ದಿನಗಳಲ್ಲಿ ಆ ಶಾಲೆಗೆ ಇನ್ನೊಂದು ಶಾಲೆ ಬೆಂಗಳೂರಲ್ಲಿ ಓದ್ತಾಯಿದ್ರು. ಅವರು ಒಂದು ಫಸ್ಟ್ ಬಂದಿದ್ದಾರೆ ಅಂದ್ಬಿಟ್ಟು ಅವ್ರನ್ನ ಕರೆದು ಸನ್ಮಾನ ಮಾಡಿದ್ರು, ಆ ಶಾಲೆಗೆ ಟಾಪರ್ ಅಂತ ಅಂದ್ಬಿಟ್ಟು. ನಮಗೆ ಅನ್ನಿಸ್ತು ನಮ್ಮನ್ನು ಯಾರು ಗುರುಸ್ಲಿಲ್ವಲ್ಲ ಈ ಥರದ್ದೊಂದು. ಅವತ್ತಿಂದ ನಮಗೇನೋ ಒಂದು ಸಣ್ಣ ಒಂದು ಆಲೋಚನೆ. ಸೊ ನಾವು ಸಂತೋಷ ಎಲ್ಲನೂ ಸಹ ನಮಗೆ ಶಕ್ತಿ ಬಂದ ಮೇಲೆ ಈ ಶಿಡ್ಲಘಟ್ಟದಲ್ಲಿ ಒಂದು ರಾಜಕೀಯದ ಒಂದು ಬದುಕು ಕಟ್ಟೋದಕ್ಕೆ ಸಾಮಾಜಿಕ ಕಳಕಳಿಯಿಂದ ನಾವೇನೆಲ್ಲ ನಮ್ಮ ಗ್ರಾಮಗಳಿಗೆ ಮಾಡಬೇಕು, ನಾವೆಲ್ಲ ಬೆಳೆದಂಥವ್ರು ಉಡ್ದಂಥವ್ರು ಇಲ್ಲಿ. ಸೊ ಆ ಬದ್ಧತೆ ಇಟ್ಕೊಂಡು ನಾವು ಕೆಲಸ ಪ್ರಾರಂಭ ಮಾಡಿದ ಕ್ಷಣ ದಿನಗಳಲ್ಲಿ ಮೊದಲನೇದಾಗಿ ನಾವು ಇಲ್ಲಿನ ಮಕ್ಕಳಿಗೆ ಯಾರಿಗೂ ಆ ಥರದ್ದು ಒಂದು ಚಿಂತೆ ಬರಬಾರ್ದು, ಎಲ್ರಿಗೂ ಒಂದು ಪ್ರೋತ್ಸಾಹ ಸಿಗಬೇಕು. ಆ ಪ್ರೋತ್ಸಾಹದಿಂದ ಅವರೊಂದಷ್ಟು ಎಲ್ಲನೂ ಸಾಧ್ಯ ಅನ್ನೋ ಒಂದು ಧೈರ್ಯ ಬರಬೇಕು ಮಕ್ಕಳಲ್ಲಿ. ಆ ಧೈರ್ಯನ ನಾವು ತುಂಬಬೇಕು ಬೆನ್ನಿಗೆ ನಿಂತ್ಕೊಂಡು. ಆ ನಿಟ್ಟಿನಲ್ಲಿ ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ SSLC, PUC ಮಕ್ಕಳಿಗೆ ಪ್ರಾರಂಭ ಮಾಡಿ ಅದಿಷ್ಟು ದೂರ ಬಂದು ಈಗ ಎರಡೂ ಎಲ್ಲ ತಾಲೂಕಿನ ಸರ್ಕಾರಿ ಶಾಲೆ ಇರ್ಬೋದು, ಖಾಸಗಿ ಶಾಲೆ ಇರ್ಬೋದು, ಎಲ್ಲ ಶಾಲೆಯ ಮಕ್ಕಳನ್ನ ಟಾಪ್ 10, ಟಾಪ್ 5 ಈ ರೀತಿ ಒಂದಷ್ಟು ಮೆರಿಟ್ ಆಧಾರದ ಮೇಲೆ ಗಣನೆಗೆ ತಗೊಂಡು ಅವ್ರನ್ನ ಎಲ್ಲ ಕರೆದು ಇವತ್ತು ಸನ್ಮಾನ ಮಾಡೋಂಥದ್ದು ಮಾಡಿರೋಂಥದ್ದು ಈಗ ನಿಮ್ಮ ಕಣ್ಮುಂದೆ ಇದೆ. ಒಂದು ನೋವಿನ ವಿಚಾರ, ನಮಗೆ ಸಂತೋಷ್ ಬೆಳ್ಳೊಟ್ಟಿ ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರ ನೆನಪಿನಲ್ಲಿ ಕಾರ್ಯಕ್ರಮ ಮಾಡೋಂಥದ್ದು ನೋವು. ಆದರೆ ಅವನ ವಿಚಾರಗಳು ಅವನಿಗಿದ್ದ ಪರವಾಗಿ ಒಂದು ನಿಸ್ವಾರ್ಥವಾದಂತ ಒಂದು ರೀತಿಯಲ್ಲಿ ಸಂತೋಷ್ ತನ್ನ ಬದುಕನ್ನ ಕಟ್ಕೊಂಡಿದ್ದ. ಆದ್ರೆ ನಾವ್ಯಾರು ನಿರೀಕ್ಷೆ ಮಾಡಿರ್ಲಿಲ್ಲ ಇಷ್ಟು ಬೇಗ ಭಗವಂತ ಅವರನ್ನ ಕರ್ಕೊಂಡು ಹೋಗ್ತಾನೆ ಅಂತಕ್ಕಂಥದ್ದು ನಾವು ಯಾರು ನಿರೀಕ್ಷೆ ಮಾಡಿರ್ಲಿಲ್ಲ. ಅವನ ಅಗಲಿಕೆ ಅಥವಾ ಅವನ ಸಾವಿನ ಸುದ್ದಿ ಕೇಳಿ ನಮ್ಗೆ ನಂಬಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದು 2 ದಿವಸ ಮುಂಚೆ ನನಗೆ ಫೋನಲ್ಲಿ ಅವನು ಮಾತಾಡಿದ್ದ. ಆದ್ರೆ ಇವತ್ತು ನಮ್ಮೊಟ್ಟಿಗೆ ಇಲ್ಲ. ಇವತ್ತು ನಾವು ಬಹಳಷ್ಟು ನೋಡ್ತಾ ಇದ್ದೇವೆ. ಇವತ್ತು ಯಾವ ಕ್ಷಣದಲ್ಲಿ ಯಾರಿಗೆ ಏನಾಗತ್ತೆ ಅಂತಕ್ಕಂಥದ್ದು. ಮತ್ತೆ ನೀವೆಲ್ಲ ನೋಡಿದ್ರಿ, ವಿಮಾನ ಮೇಲಕ್ಕೆ ಎದ್ದು 35 ಸೆಕೆಂಡಿಗೆ ಕೆಳಗೆ ಬಿದ್ದೋಯ್ತು. 234 ಜನ ವಿಮಾನದಲ್ಲಿ ಇದ್ದವರೆಲ್ಲ ಈ ಲೋಕ ತ್ಯಜಿಸ್ಬಿಟ್ರು. ಅದರಿಂದ ಇವತ್ತು ನಾವು ಊಹಿಸಿಕೊಳ್ಳೋದಕ್ಕೆ ಮುಂಚಿತವಾಗಿಯೇ ನಾವು ಈ ಪ್ರಪಂಚವನ್ನ ಬಿಡ್ತಕ್ಕಂತ ಸಂದರ್ಭಗಳು ಇವತ್ತು ನಾವು ನೋಡ್ತಾ ಇದ್ದೀವಿ. ಇಂತಹ ಒಂದು ಸಂದರ್ಭದಲ್ಲಿ ಇವತ್ತು ಸಮಾಜದಲ್ಲಿ ಇಷ್ಟು ಮಹೋನ್ನತವಾದಂತ ಕೆಲಸಗಳನ್ನ ಸಂತೋಷ್ ಅವರು ಮಾಡಿದ್ದಾರೆ. ಇವತ್ತು ಅವನ ನೆನಪಿನಲ್ಲಿ ಇವತ್ತು ಅವರ ಸ್ನೇಹಿತರು ಪುಟ್ಟ ಆಂಜಿನಪ್ಪನವರು, ಅವರ ಮನೆಯವರು